ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ವಿಮಾನದಲ್ಲಿ ಮೂತ್ರ ವಿಸರ್ಜನೆ ಮಾಡಿದಂಥ ವಿಚಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಅನ್ನುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ವಿಮಾನದಲ್ಲಾಯ್ತು, ಈಗ ಬಸ್ನ ಸರದಿ. ಹುಬ್ಬಳ್ಳಿಯಲ್ಲಿ ಮಹಿಳೆ ಸೀಟ್ ಮೇಲೆ ವ್ಯಕ್ತಿಯೊಬ್ಬ ಮೂತ್ರ ವಿಸರ್ಜನೆಯನ್ನ ಮಾಡಿದ್ದಾನೆ. ವಿಜಯಪುರ ಮಂಗಳೂರು ನಾನ್ ಎಸಿ ಸ್ಲೀಪರ್ ಬಸ್ನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ವಿಜಯಪುರದಿಂದ ಮಂಗಳೂರಿಗೆ ಹೋಗುತ್ತಲ್ಲ ನಾನ್ ಎಸಿ ಸ್ಲೀಪರ್ ಬಸ್ನಲ್ಲಿ ಈ ಘಟನೆ ನಡೆದಿದೆ. ಊಟ ತಿಂಡಿಗಾಗಿ ಹಿರೇಸೂರ್ ಡಾಬಾ ಬಳಿ ಬಸ್ ಅನ್ನು ನಿಲ್ಲಿಸಲಾಗಿತ್ತು. ಎಲ್ಲ ಪ್ರಯಾಣಿಕರು ಕೆಳಗಿಳಿದಿದ್ದಾಗ ವ್ಯಕ್ತಿಯಿಂದ ಮೂತ್ರ ವಿಸರ್ಜನೆಯನ್ನ ಮಾಡಲಾಗಿದೆ. ಯುವತಿಯೊಬ್ಬರಿಗೆ ರಿಸರ್ವ್ ಆಗಿದ್ದಂಥ ಸೀಟ್ನಲ್ಲಿ ಮೂತ್ರ ವಿಸರ್ಜನೆಯನ್ನ ಮಾಡಿದ್ದಾನೆ. ಅಸಭ್ಯ ವರ್ತನೆಯನ್ನ ತೋರಿದ್ದಾನೆ, ಹುಚ್ಚಾಟವನ್ನ ಮಾಡಿದ್ದಾನೆ. ಇವನೇನು ಹುಚ್ಚನ ಏನೋ ಗೊತ್ತಿಲ್ಲ, ಗೊತ್ತಾಗಬೇಕು ಅವನ ಬಗ್ಗೆ ಇನ್ನಷ್ಟೇ ಮಾಹಿತಿ. ಊಟ ಮಾಡಿ ವಾಪಸ್ಸಾಗುವ ವೇಳೆ ಮೂತ್ರ ವಿಸರ್ಜನೆಯನ್ನ ಮಾಡಿದ್ದಾನೆ. ಅಂದರೆ ಊಟ ಮಾಡಿ ವಾಪಸ್ಸಾಗುವಂಥ ಸಂದರ್ಭದಲ್ಲಿ ಮೂತ್ರ ವಿಸರ್ಜನೆ ದೃಶ್ಯವನ್ನ ಗಮನಿಸಿರುವಂಥದ್ದು ಯುವತಿ. ಈ ಬಗ್ಗೆ ಚಾಲಕ ಮತ್ತು ನಿರ್ವಾಹಕರಿಗೆ ಮಾಹಿತಿಯನ್ನು ನೀಡಿದ್ದಾಳೆ. ತಕ್ಷಣ ಬಂದ ನಿರ್ವಾಹಕ ಮತ್ತು ಚಾಲಕ ಮೂತ್ರ ವಿಸರ್ಜನೆ ಮಾಡಿದಂಥ ಪ್ರಯಾಣಿಕನನ್ನ ಬಸ್ನಿಂದ ಕೆಳಗಿಳಿಸಿದ್ದಾರೆ. ಆಕ್ಚುಲಿ ಅಲ್ಲಿ ನಿಲ್ಸಿದ್ದೆ ಆ ಕಾರಣಕ್ಕೋಸ್ಕರನೇ, ಊಟ ತಿಂಡಿ ಮಾಡಲಿ, ಅಲ್ಲಿ ರೆಸ್ಟ್ ರೂಮ್ಗೂ ಹೋಗಿ ಬರಲಿ ಅಂತ. ಆದರೆ ಅದನ್ನ ಬಿಟ್ಟು ಕೆಳಗಿಳಿದು ಹೋಗ್ಲಿಕ್ಕೆ ಈತನಿಗೆ ಬೇಜವಾಬ್ದಾರಿನ ಕಾಲ್ಗಿಲ್ ಮುರ್ಕೊಂಡಿದ್ದಂಥವನ ಇವನು ಅಥವಾ ಏನೋ ಗೊತ್ತಿಲ್ಲ. ತಿಳ್ಕೊಳ್ಳೋಣ ಮಾಹಿತಿಯನ್ನು. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶಿವರಾಮ ಸುಂಡಿ, ಆ ಬಸ್ ನಿಲ್ಸಿದ್ದಂಥದ್ದೇ ಊಟ ತಿಂಡಿಗಾಗಿ ರೆಸ್ಟ್ ರೂಮ್ಗೆ ಹೋಗಿ ಬರಲಿ ಅನ್ನುವ ಕಾರಣಕ್ಕೋಸ್ಕರ. ಯಾಕೆ ಈ ರೀತಿಯಾಗಿ ಉಚ್ಚಾಟ ಮಾಡಿದ್ದಾನಂತೆ? ಯಾರವನು? ಏನ್ ಮಾಹಿತಿ ಲಭ್ಯವಾಗ್ತದೆ ಇದ್ರ ಬಗ್ಗೆ? ಪೃಥ್ವಿರಾಜ್ ಅವನ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಯಾಕಂದ್ರೆ ಅವನು ರಿಸರ್ವೇಶನ್ ಸಹ ಮಾಡಿಸಿದ್ದಿಲ್ಲ. ಏನಂದ್ರೆ ಬಸ್ ಹೋಗೋ ಮುಂಚೆನಲ್ಲಿ ವಿಜಯಪುರದಲ್ಲಿ ಹತ್ತಿ ಮಂಗಳೂರಿಗೆ ಟಿಕೆಟ್ ತೆಗೆದುಕೊಂಡಿದ್ದ. ಹೀಗಾಗಿ ಆತನ ಫೋನ್ ನಂಬರ್ ಆಗ್ಲಿ, ಆತನ ಏನು ಹೆಸರಾಗ್ಲಿ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಏನಂದ್ರೆ ಕುಡಿದ್ ಮತ್ನಲ್ಲಿ ತೇಲ್ತಾ ಇದ್ದಾನ ಒಂದು ಮಾಹಿತಿ ಸಿಕ್ಕಿದೆ. ಅಂದ್ರೆ ಇವರೆಲ್ಲ ಸಹ ಪ್ರಯಾಣಿಕರು ಏನು ಊಟಕ್ಕಂತ ಹೋದ ಸಂದರ್ಭದಲ್ಲಿ ಇವನೇನಂದ್ರೆ ಏನು ಮಹಿಳೆ ಏನು ರಿಸರ್ವ್ ಆದಂತ ಸೀಟ್ ನಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ದಾನೆ. ಆಕೆ ಮಹಿಳೆ ಯುವತಿ ಏನಂದ್ರೆ ಊಟ ಮುಗಿಸ್ಕೊಂಡು ವಾಪಸ್ ಬಂದಂತ ಸಂದರ್ಭದಲ್ಲಿ ಈ ದೃಶ್ಯಗಳು ಕಂಡು ತಕ್ಷಣ ಚಾಲಕ ಮತ್ತು ನಿರ್ವಾಹಕನಿಗೆ ಮಾಹಿತಿ ಕೊಟ್ಟಿದ್ದಾಳೆ. ಇದಾದ ನಂತರ ಸಹ ಪ್ರಯಾಣಿಕರು ಮತ್ತು ಚಾಲಕ ನಿರ್ವಾಹಕ ಸೇರಿ ಅವನಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಮತ್ತು ಅಲ್ಲಿಯೇ ಬಸ್ನಿಂದ ಕೆಳಗಿಳಿದ. ಈ ವೇಳೆ ಏನಂದ್ರೆ ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಬಿಡಿ ಅಂತೇಳಿ ಅವನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ. ಆದ್ರೂ ಸಹ ಅಂದ್ರೆ ಕುಡಿದು ಮತ್ತಲ್ಲಿ ತೂರಾಡ್ತಾ ಇದ್ದ. ಹೀಗಾಗಿ ಅವನಿಗೆ ಏನ್ ಹೇಳಿದ್ರು ಸಹ, ಬುದ್ಧಿವಾದ ಹೇಳಿದ್ರು ಸಹ ಅದನ್ನ ಕೇಳೋ ಸ್ಥಿತಿಯಲ್ಲಿ ಇದ್ದಿಲ್ಲ ಅನ್ನೋ ಒಂದು ಮಾತು ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಒಟ್ಟಾರೆ ಒಂದ್ ರೀತಿಯಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಘಟನೆ ಇಲ್ಲಿ ನಡೆದಿದೆ. ಏನಾದ್ರೂ ಅಪ್ಪಿತಪ್ಪಿ ಪ್ರಯಾಣಿಕರ ಕುಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ರೆ ಮತ್ತಷ್ಟು ಘೋರ ಅನಾಹುತಕ್ಕೆ ಕಾರಣ ಆಗ್ತಾ ಇತ್ತು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕಲುಷಿತ ನೀರಿನಿಂದ 3 ಮೃತಪಟ್ಟರು ಕೂಡ ಎಚ್ಚೆತ್ತುಕೊಂಡಿಲ್ಲ. ಯಾದಗಿರಿಯ ಅನಪುರ ಗ್ರಾಮಸ್ಥರಿಗೆ ನಿತ್ಯವೂ ಕೂಡ ನೀರಿನ ಚಿಂತೆ. ಅದನ್ನು ಕುಡಿದ್ರೆ ಏನಾಗುತ್ತೋ ಏನೋ ಅಂತ. ಕುಡಿಯುವ ನೀರಿನ ಪೈಪ್ ಲೀಕ್ ಆಗಿ ಚರಂಡಿ ನೀರು ಮಿಕ್ಸ್ ಹೊಡಿತಾ ಇದೆ ಅಲ್ಲಿ. ಹಂಗಾದ್ರೂ ಕೂಡ ಎಚ್ಚೆತ್ಕೊಂಡಿಲ್ವಂತೆ. ಪೈಪ್ ಲೀಕ್ ಆಗ್ತಾ ಇದ್ರು ಕೂಡ ಮೌನ ವಹಿಸಿದ್ದಾರೆ ಅಧಿಕಾರಿಗಳು. ಅವ್ರ ಮನೇಲಿ ಮಾತ್ರ ಅವರು ಕ್ಲೀನ್ ಆಗಿರೋ ಫಿಲ್ಟರ್ ವಾಟರ್ ಕುಡ್ಕೊಂಡು ಆರಾಮಾಗಿದ್ದಾರಲ್ಲ, ಅದಕ್ಕೆ ಯಾರು ಸತ್ರು ಏನಂತ ಅವ್ರಿಗೆ? ಅಧಿಕಾರಿಗಳ ವಿರುದ್ಧ ಅನಪುರ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಯಾದಗಿರಿ ಭಾಗದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಕಲ್ಯಾಣ ಕರ್ನಾಟಕ ಭಾಗ ಅಂದರೆ ಮೊದಲೇ ನಿರ್ಲಕ್ಷ್ಯವನ್ನು ವಹಿಸ್ತಾರೆ. ಅಂಥದ್ರಲ್ಲಿ ಚರಂಡಿ ನೀರು ಮಿಕ್ಸ್ ಆಗ್ತಾ ಇದೆಯಂತೆ ಕುಡಿಯುವ ನೀರಿಗೆ. ಅದನ್ನು ಇನ್ನೂ ಕೂಡ ಎಚ್ಚೆತ್ಕೊಂಡಿಲ್ಲ. ಗಾಲರಿ 3 ಜನ ಸತ್ತಿದ್ರು. ಇನ್ನೂ ಎಷ್ಟು ಸಾವಾಗಬೇಕೋ ಗೊತ್ತಿಲ್ಲ. ಇವರು ಎಷ್ಟು ಜನ ಸಾಯ್ಬೇಕು ಇವ್ರು ಎಚ್ಚೆತ್ಕೊಳ್ಳೋದಿಕ್ಕೆ? ಇಲ್ರಿ, ಬರಬರಿಲ್ಲ ನೀರು, ಹಂಗೆ ಬಿಡಕತ್ತಾರ. ನೀರು ವೇಸ್ಟ್. ಪೈಪ್ ಹೊಡೆದ್ರೆ ಭೀ ಯಾರು ಕೇರ್ ಮಾಡಲ್ಲ, ಯಾರು ಹಚ್ಕಲ್ಲ. ಎಲ್ಲ ಹೇಳಿ ಕಂಪ್ಲೇಂಟ್ ಮಾಡಿ ಸಾಕಾಗ್ಯದ. ಫಿಲ್ಟರ್ ನೀರು ಚಾಲು ಇದ್ದು 1 ವರ್ಷ ಆಯ್ತು. ನಳದ್ ನೀರು ರೀ, ಅದು ಬರಬರಿ ಇಲ್ಲ ನೀರು. ಅದು ಟಾಕಿ ತೊಳೆಯಲ್ಲ, ಏನು ತೊಳೆಯಲ್ಲ, ವೇಸ್ಟ್ ನೀರು ಬರ್ತಾವ. ಪೈಪ್ ಲೈನ್ ಬಿ ಹಿಂಗ ಹೊಡೆದು ಎಲ್ಲ ವೇಸ್ಟ್ ಬರ್ತಾವ. ಹಂಗೆ ಕೊಡ್ತೀವಿ ನಾವು. ಏನಾನ ಸಮಸ್ಯೆ ಆದ್ರೂ ಹಾಸ್ಪಿಟಲ್ಗೆ ರೊಕ್ಕ ಇಡೇಬೇಕು. ನಾವು ಫಿಲ್ಟರ್ ನೀರು ಕೊಡ್ಬೇಕು. ನಮ್ಮ ಏರಿಯಾದಲ್ಲಿ ಚಲೋ ನೀರು ಬಿ ಜಾಸ್ತಿ ಬಿಡುವಾಗ ನೀರು ಬಿಡಲ್ಲ. 124 ಘಟಕಗಳು ಬೇರೆ ಬೇರೆ ಕಾರಣಗಳಿಂದ, ಅಂದರೆ ಅದು ರಾ ವಾಟರ್ ಆಗಿರ್ಬೋದು, ಎನರ್ಜಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಏಜೆನ್ಸಿ ಪ್ರಾಬ್ಲಮ್ ಇರ್ಬೋದು. ಆ ಕಾರಣದಿಂದ ಒಟ್ಟ 124 ಶುದ್ಧ ನೀರಿನ ಘಟಕಗಳು ದುರಸ್ತಿ ಮಾಡಬೇಕಾಗಿರೋದು ಇದೆ. ಸೊ ಈಗಾಗಲೇ ಕೆಲವೊಂದು ಮೇಜರ್ ದುರಸ್ತಿಗೆ ಬಂದಿರತಕ್ಕಂಥ ಶುದ್ಧ ನೀರು ಘಟಕಗಳನ್ನು ನಾವು ಈ ವರ್ಷ ನಮ್ಮ SDP ಕ್ರಿಯಾ ಯೋಜನೆಯಲ್ಲಿ ಇಟ್ಕೊಂಡು ಅದನ್ನು ದುರಸ್ತಿಗೆ
ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, 3 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಎಷ್ಟು ಸಾವಾಗಬೇಕಂತ, ಎಷ್ಟು ದಿನದಿಂದ ಕುಡಿಯುವ ನೀರಿಗೆ ಚರಂಡಿ ನೀರು ಮಿಕ್ಸ್ ಆಗ್ತಾ ಇದೆ, ಯಾವಾಗ ಎಚ್ಚೆತ್ಕೊಳ್ಳೋದಂತೆ ಆ ನಾಲಾಯಕ ಬೇಜವಾಬ್ದಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು? ಓಕೆ, ಮ್ಯೂಟ್ ಆಗಿದೆ ನಾಗಪ್ಪ ಮಾಲಿ ಪಾಟೀಲ್, ಅದನ್ನ ಸರಿ ಮಾಡ್ಕೊಳ್ಳಿ. ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀನಿ ನಿಮ್ಮನ್ನ. ಎಸ್, ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಯಾವಾಗ ಎಚ್ಚೆತ್ಕೊಳ್ತಾರೆ ಈ ಅಧಿಕಾರಿಗಳು ಅಂತ? ಯಾಕೆ ಇಷ್ಟೊಂದು ಬೇಜವಾಬ್ದಾರಿ? ಎಷ್ಟು ಸಾವಾಗ್ಬೇಕಂತೆ ಇವ್ರುಗಳಿಗೆ? ಪೃಥ್ವಿ, ಇದು ಯಾದಗಿರಿ ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ ಕಳೆದ 1 ತಿಂಗಳಿಂದ ಏನಂತಂದ್ರೆ ಸೈದಾಪುರ ಗ್ರಾಮದ ಜನರಿಗೆ ಕುಡಿಯೋ ನೀರು ಪೂರೈಕೆ ಮಾಡುವಂತ ಪೈಪ್ ನಲ್ಲಿ ನೀರು ಕೂಡ ಲೀಕೇಜ್ ಆಗ್ತಾ ಇದೆ. ಅದು ಕೂಡ ಚರಂಡಿ ಪಕ್ಕದಲ್ಲೇ ಈ ಲೀಕೇಜ್ ಕೂಡ ಪತ್ತೆ ಆಗಿದೆ. ಎಲ್ಲೋ ಒಂದ್ ಕಡೆ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಅನ್ಪುರ ಗ್ರಾಮದಲ್ಲಿ ಕಲುಷಿತ ನೀರು ಸೇವನೆ ಮಾಡಿ ಈಗಲೇ ಇದೇ ತಿಂಗಳು 15ರಂದು 3 ಮಹಿಳೆಯರು ಕೂಡ ಬಲಿಯಾಗಿದ್ದರು. ಇಂಥ ಘಟನೆ ನಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾದಗಿರಿ ಜಿಲ್ಲೆಯ ಏನು ಹಳ್ಳಿ ಆಗಿರ್ಬೋದು ಮತ್ತು ನಗರ ಪ್ರದೇಶದಲ್ಲಿ ಯಾವ ಭಾಗದಲ್ಲಿ ಕುಡಿಯೋ ನೀರು ಪೈಪ್ ನಲ್ಲಿ ಏನು ಲೀಕೇಜ್ ಆಗ್ತದೆ, ಎಲ್ಲಿ ಲೀಕೇಜ್ ಆಗ್ತದೆ, ಕಲುಷಿತ ನೀರು ಪೂರೈಕೆ ಮಾಡ್ತಾರೆ, ಇದರ ಎಲ್ಲ ಬಗ್ಗೆ ಮಾಹಿತಿ ಪಡೆದು ಶುದ್ಧ ಕುಡಿಯೋ ನೀರು ಪೂರೈಕೆ ಮಾಡುವಂತ ಕೆಲಸ ಅಧಿಕಾರಿಗಳು ಮಾಡಬೇಕಾಗಿತ್ತು ಪೃಥ್ವಿ. ಆದ್ರೆ ಎಲ್ಲೇ ಒಂದ್ ಕಡೆ ಯಾದಗಿರಿ ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ ಕಲುಷಿತ ನೀರು ಪೂರೈಕೆ ಆಗ್ತದೆ. ಈ ಬಗ್ಗೆ ಖುದ್ದು ನಾವು ಕೂಡ ನ್ಯೂಸ್ 18 ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನು ಪಡೆದು ಖುದ್ದು ರಿಯಾಲಿಟಿ ಚೆಕ್ ಮಾಡಿದಾಗ ಎಲ್ಲೇ ಒಂದ್ ಕಡೆ ರಸ್ತೆ ಪಕ್ಕದಲ್ಲೇ ಕುಡಿಯೋ ನೀರು ಪೈಪ್ಗೆ ಎಲ್ಲೇ ಒಂದ್ ಕಡೆ ನೀರು ಕೂಡ ಸೋರಿಕೆ ಕೂಡ ಆಗ್ತಾ ಇದೆ. ಅದೇ ರೀತಿಯಾಗಿ ಸೈದಾಪುರ ಗ್ರಾಮದಲ್ಲಿ ಸುಮಾರು 2 ಶುದ್ಧ ಕುಡಿಯುವ ನೀರಿನ ಘಟಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಕೂಡ ಅಳವಡಿಕೆ ಕೂಡ ಮಾಡಿದ್ದಾರೆ. ಆದ್ರೆ ಎಲ್ಲೇ ಒಂದ್ ಕಡೆ ಕುಡಿಯೋ ನೀರಿನ ಘಟಕ ಕೇವಲ ಸೈದಾಪುರನೇ ಅಲ್ಲ, ಯಾದಗಿರಿ ಜಿಲ್ಲೆಯ ಸುಮಾರು ಏನಂತಂದ್ರೆ 124 ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೂಡ ಬಂದ್ ಆಗಿದ್ದಾವೆ. ಆದ್ರೆ ಎಲ್ಲೇ ಇದು ಸರಿಯಾಗಬೇಕು ಅಂದ್ರೆ ಆ ಕೊಳಚೆ ನೀರನ್ನು ತಗೊಂಡೋಗಿ ಕುಡಿಸ್ಬೇಕು ಆ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳು. ಅಲ್ಲಿವರೆಗೂ ಕೂಡ ಎಚ್ಚೆತ್ಕೊಳ್ಳಲ್ಲ. ನೋಡೋಣ ಯಾವ ರೀತಿಯಾದಂಥ ಕ್ರಮವನ್ನು ಈಗಲಾದರೂ ಕೈಗೊಳ್ತಾರೆ ಅಂತ. ಈಗ ಸುದ್ದಿ ಬಿತ್ತರ ಆದ್ಮೇಲೆ ಆದರೂ ಎಚ್ಚೆತ್ಕೊಳ್ತಾರ ಅಂತ. ಥ್ಯಾಂಕ್ ಯು ನಾಗಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಲ್ಲಿ ಒಬ್ಬ ಕಿಲಾಡಿ ಕಳ್ಳ ಅಂಧರಾಗಿದ್ದಾನೆ. ಕಳ್ಳತನ ಮಾಡುವಾಗ ತನ್ನ ರೂಲ್ಸನ್ನು ಬ್ರೇಕ್ ಮಾಡಲ್ವಂತೆ, ಮಾಡದೆ ಕಳ್ತನ. ಅಂಥದ್ರಲ್ಲಿ ಅದಕ್ಕೂ ಕೂಡ ಕೆಲವೊಂದು ನಿಯಮಗಳನ್ನು ಹಾಕ್ಕೊಂಡಿದ್ದಾನೆ. ಹೆಂಗೆ ಕಳ್ತನ ಮಾಡಬೇಕು, ಯಾವ ಥರ ಪ್ಲಾನ್ ಮಾಡ್ಕೊಂಡು ಕಳ್ತನ ಮಾಡಬೇಕು ಅಂತ. ಆತನ ಕಂಡೀಷನ್ ಕೇಳಿ ಪೊಲೀಸರು ಕೂಡ ಒಂದು ಸ್ವಲ್ಪ ದಂಗಾಗಿದ್ರು. ಈ ಥರದ ಕಳ್ಳರು ಕೂಡ ಇರ್ತಾರ ಅಂತ. ಈತನ ಟಾರ್ಗೆಟ್ ಏನಿದ್ರು ಕೂಡ 2nd ಮತ್ತು 3rd ಫ್ಲೋರ್ ಅಂತ. ಅಪ್ಪಿತಪ್ಪಿಯೂ ಕೂಡ ಗ್ರೌಂಡ್ ಫ್ಲೋರ್ ಕಡೆಗೆ ಕಣ್ಣು ಹಾಕಲ್ವಂತೆ ಇವನು. ಅದಕ್ಕೂ ರೀಸನ್ ಇದೆ ಯಾಕೆ ಅಂತ. ಮನ್ಸೂರ್ ಮಹಮ್ಮದ್ ಅನ್ನುವಂಥ ಕಿಲಾಡಿ ಕಳ್ಳ ಇವನು. ಗ್ರೌಂಡ್ ಫ್ಲೋರ್ ಕಳ್ಳತನದಲ್ಲಿ ಸಿಕ್ಕಾಕೊಳ್ಳುವಂಥ ರಿಸ್ಕ್ ಜಾಸ್ತಿ ಇರುತ್ತೆ. ಸಿಕ್ಕಾಕೊಂಡ್ಬಿಟ್ರೆ ಅಲ್ಲೇ ಇಟ್ಕೊಂಡು ಸರಿಯಾಗಿ ಬಾರಿಸ್ಬಿಡ್ತಾರೆ, ಪೊಲೀಸರಿಗೆ ಇಟ್ಕೊಡ್ತಾರೆ ಅಂತ. ಅದೇ 2nd ಫ್ಲೋರು 3rd ಫ್ಲೋರ್ ಆದರೆ ಬಿಲ್ಡಿಂಗ್ ಮೇಲಿಂದ ಹಾರು ಹೋಗ್ಬೋದು, ಎಸ್ಕೇಪ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ಅಂತೆ ಅವನು. ಹೀಗಾಗಿ 2 ಮತ್ತು 3ನೇ ಫ್ಲೋರ್ಗಳಲ್ಲಿ ಮಾತ್ರ ಕಳ್ಳತನವನ್ನ ಮಾಡ್ತಾ ಇದ್ದಂತೆ ಇವನು. ಈತನ ಕಳ್ಳತನದ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದಾದ್ಯಂತ ಈತನ ಮೇಲೆ 40ಕ್ಕೂ ಅಧಿಕ ಕೇಸ್ಗಳು ಇದ್ದಾವೆ. ಸಾಕಷ್ಟು ಚಿನ್ನಾಭರಣ, ಬೆಳ್ಳಿ ಕಳ್ಳತನವನ್ನ ಮಾಡಿದ್ದಾನೆ ಈತ. ಕೇವಲ 2 ತಿಂಗಳ ಹಿಂದೆ ಜೈಲಿನಿಂದ ರಿಲೀಸ್ ಆಗಿದ್ದ. ಈಗ ಮತ್ತೆ ಯಶವಂತಪುರ ಪೊಲೀಸರಿಂದ ಈತನನ್ನ ಬಂಧಿಸಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಯಾವ ರೀತಿಯಾಗಿ ಸಿಕ್ಕಾಕೊಂಡ ಈತನ ಕಳ್ಳತನದ ವಿಚಾರ ಕೇಳ್ತಾ ಇದ್ರೆ ತುಂಬಾ ವಿಶೇಷವಾಗಿ ವಿನೂತನವಾಗಿ ಮಾಡ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೇಗೆ ಗೊತ್ತಾಗಿದ್ದು ಪೊಲೀಸರಿಗೆ ಈತನ ಕಳ್ಳತನದ ಅಸಲಿಯತ್ತು? ಖಂಡಿತವಾಗ್ಲೂ ಪೃಥ್ವಿ, ಬೆಂಗಳೂರು ನಗರದಲ್ಲಿ ಕಳ್ಳತನ ಮಾಡೋದ್ರಲ್ಲೂ ಕೂಡ ಒಂದಷ್ಟು ರೂಲ್ಸ್ ಗಳನ್ನ ಇಟ್ಕೊಂಡು ಕಳ್ಳತನ ಮಾಡುವಂತ ಒಂದು ವಿಚಿತ್ರ ರೀತಿಯಂತ ಕಳ್ಳ ಅಂತಾನೆ ಹೇಳ್ಬೋದು. ಮೊಹಮ್ಮದ್ ಮನ್ಸೂರ್ ಎನ್ನುವಂತ ಈ ಒಂದು ಕಳ್ಳ ಈತ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 40 ಕಡೆಗಳಲ್ಲಿ ಇದೇ ರೀತಿಯಂತ ಒಂದು ಮನೆ ಕಳ್ಳತನವನ್ನು ಕೂಡ ಮಾಡ್ಕೊಂಡಿದ್ದ. ಮತ್ತು ಆತ ಯಾವುದೇ ಒಂದು ಮನೆಯನ್ನ ಕಳ್ಳತನ ಮಾಡಬೇಕು ಅಂದ್ರೆ ಮೊದಲನೇ ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂತಿದ್ದ. ಅಂದ್ರೆ ಗ್ರೌಂಡ್ ಫ್ಲೋರ್ ನಲ್ಲಿರುವಂತಹ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಆತ ಕಳ್ಳತನ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ. ಯಾಕಂದ್ರೆ ಗ್ರೌಂಡ್ ಫ್ಲೋರ್ ನಲ್ಲಿ ಏನಾದ್ರೂ ಕಳ್ಳತನ ಮಾಡುವಂತ ಟೈಮ್ ನಲ್ಲಿ ಏನಾದ್ರೂ ಸೌಂಡ್ ಬರುವಂತದ್ದಾಗಿರ್ಬೋದು, ಯಾರಿಗಾದ್ರೂ ಅನುಮಾನ ಬಂದ್ರೆ ಇಮಿಡಿಯೇಟ್ ಆಗಿ ನನ್ನನ್ನ ಅವ್ರಿಗೆ ಹಿಡಿಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಗ್ರೌಂಡ್ ಫ್ಲೋರ್ ನ ಆಯ್ಕೆ ಮಾಡ್ಕೊಂತಿಲ್ಲ. ಬದಲಾಗಿ 1st ಫ್ಲೋರ್ ಅಥವಾ 2nd ಫ್ಲೋರ್ ನಲ್ಲಿ ಇರುವಂತಹ ಒಂದು ಮನೆಗಳನ್ನ ಆಯ್ಕೆ ಮಾಡ್ಕೊಳ್ತಿದ್ದ. ಯಾಕಂದ್ರೆ ಆ ಒಂದು ಮನೆ ಕಳ್ಳತನ ಮಾಡ್ಕೊಂಡು ಆತ ಅಲ್ಲಿಂದ ಎಸ್ಕೇಪ್ ಆಗೋಕೆ ಈಸಿ ಇದೆ ಅದು ಅನ್ನುವಂತ ಕಾರಣಕ್ಕೋಸ್ಕರ 1st ಫ್ಲೋರ್ ಅಥವಾ 2nd ಫ್ಲೋರ್ ನಲ್ಲಿ ಮನೆಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಕಳ್ಳತನ ಮಾಡ್ತಿದ್ದ. ಜೊತೆಗೆ ಕಳೆದ 2 ತಿಂಗಳ ಹಿಂದೆ ಅಷ್ಟೇ ಈತ ಜೈಲಿಂದ ಕೂಡ ಬಿಡುಗಡೆ. ಯಾಕಂದ್ರೆ 40
ಬಾರಿ ಮನೆಯಲ್ಲಿ ಕಳ್ತನ ಮಾಡಿದ ಪ್ರಕರಣದಲ್ಲಿ ಸುಮಾರು 40 ಕಡೆಗಳಲ್ಲಿ FIR ಕೂಡ ಅಷ್ಟೇ ದಾಖಲಾಗಿತ್ತು. ಪ್ರತಿ ಬಾರಿ ಕೂಡ ಅಷ್ಟೇ ಜೈಲ್ಗೆ ಹೋಗಿದ್ದ ಆದಂತ ಬಳಿಕ ಸ್ವಲ್ಪ ದಿನ ಆದ್ಮೇಲೆ ಜಾಮೀನಿನ ಮೇಲೆ ಹೊರಗಡೆ ಬಂದ್ಬಿಟ್ಟು ಮತ್ತದೇ ರೀತಿಯಾದಂತ ಒಂದು ಕೃತ್ಯವನ್ನ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ಕೊಂಡಿದ್ದ. ಇದೇ ರೀತಿ ಕಳೆದ 15 ದಿನಗಳಿಗೆ ಯಶವಂತಪುರ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಒಂದು ಮನೆಯನ್ನ ಕಳ್ತನ ಮಾಡಕ್ ಹೋಗಿರ್ತಾನೆ. ಕಳ್ತನ ಮಾಡ್ಕೊಂಡು ಚಿನ್ನಾಭರಣನ ದೋಚ್ ಹೋಗಿರ್ತಾನೆ. ಜೊತೆಗೆ CC ಕ್ಯಾಮೆರಾದ ದೃಶ್ಯಾವಳಿಯನ್ನ ಆಧಾರ ಮಾಡಿಟ್ಕೊಂಡಂತ ಪೊಲೀಸರು ಕೊನೆಯದಾಗಿ ಈತನನ್ನ ಹಿಡಿದಿರ್ತಾರೆ. ಹಿಡಿದು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಈತನ ಮೇಲೆ ಒಟ್ಟು 40ಕ್ಕೂ ಅಧಿಕ ಪ್ರಕರಣಗಳಿರುವಂತದ್ದು ಕೂಡ ಗೊತ್ತಾಗಿತ್ತು. ಜೊತೆಗೆ ಈತ ಪ್ರಮುಖವಾಗಿ ದಿಕ್ತಪ್ಸೋಕೆ ಮತ್ತು ಈತ ಯಾರಿಗೂ ಸಿಗದೆ ಎಸ್ಕೇಪ್ ಆಗೋಕೆ ಅಂದ್ರೆ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ನ ಮನೆ ಟಾರ್ಗೆಟ್ ಮಾಡ್ಕೊಂಡು ಕಳ್ಳತನ ಮಾಡ್ತಿದ್ದಾನೆ ಅನ್ನೋದು ಕೂಡ ಬಯಲಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಎಲೆಕ್ಷನ್ ಬೆಂಚು, ಕಾಮಿಡಿ ಪಂಚು, ಪೊಲಿಟಿಕಲ್ ಸೈನ್ಸ್ಗೆ ನವರಸದ ಟಚ್ಚು. ರಾಜಕಾರಣಿಗಳ ಪ್ರಕಾರ ಅವ್ರು ಮಾಡಿದ್ದೇ ಸರಿ. ಇಂಥದ್ದನ್ನೆಲ್ಲ ಹಾಸ್ಯದ ಬಾಂಡ್ಲಿಯೊಳಗೆ ಹಾಕೊಂಡು ರುಬ್ಕೊಂಡು ಹುರಿದು ಬಡಿಸುತ್ತೆ ನಮ್ಮ ಚುನಾವಣಾ ಚುರುಮುರಿ. ನೋಡಿ, ಎಂಜಾಯ್ ಮಾಡಿ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ಈ ದೌಡೆಯಲ್ಲಿ ಮಟನ್ ಪೀಸು ಸಿಗಾಕೊಂಡ್ಬಿಟ್ಟು ಭಾರಿ ನೋವು ಕೊಡ್ತಾ ಇದೆ ಎಡಿಟ್ರೆ. ಅಂದಂಗೆ ನೋವು ನನಗಲ್ಲ ಎಡಿಟ್ರೆ, ನಮ್ಮ ಸಿಟಿ ರವಿ ಅಣ್ಣವ್ರಿಗೆ. ಬಾಡೂಟ ತಿನ್ಬಿಟ್ಟು ದೇವ್ರಿಗೆ ಅಡ್ಡ ಬೀಳಕ್ ಹೋಗಿದ್ರಂತಲ್ಲಪ್ಪ. ನಾಗಬನಕ್ಕೆ ಮಾಂಸ ತಿಂದು ಹೋಗಂಗಿಲ್ಲ, ನಾನು ಹೋಗೂ ಇಲ್ಲ. ರಿಯಲಿ ಹೊರಗಡೆ ಬೀಗನೂ ಹಾಕಿತ್ತದು. ರೋಡಲ್ಲೇ ನಿಂತು ರೋಡಲ್ಲೇ ಕೈ ಮುಗಿದು ಬಂದಿದ್ದೀನಿ. ನಮಸ್ತೆ, ಏನಿದು ಅವಸ್ಥೆ? ಅಲ್ಲ, ನೀವು ಕೈ ಮುಗಿದ್ಬಿಟ್ಟು ಬಂದ್ರ ಅಥವಾ ಬಾಡೂಟ ತಿನ್ಬಿಟ್ಟು ಕೈ ತೊಳ್ಕೊಂಡ್ ಬಂದ್ರ? ಫುಲ್ ಕನ್ಫ್ಯೂಸ್ ಅಪ್ಪ ನಮ್ಗೆ. ರೋಡಲ್ಲೇ ನಿಂತು ರೋಡಲ್ಲೇ ಕೈ ಮುಗಿದು ಬಂದಿದೆ. ಈ ವಿಷಯನ ನಮ್ಮ ಸಿದ್ದರಾಮಯ್ಯವ್ರಿಗೆ ಹೇಳೋಣ ಅಂದ್ರೆ ಅವರು ಯಾವ ಡಾಬ್ದಲ್ಲಿ ತಲೆ ಮಾಂಸನ ಅಬ್ಗ ಅಂತ ಹಾಕೊಂಡು ತಿಂತಾವ್ರೋ ಗೊತ್ತಿಲ್ವಲ್ಲ. ಇಲ್ಲೇ ಅವರಲ್ಲಪ್ಪ, ನೆನೆದವ್ರ ಮನದಲ್ಲಿ ಅಬಾ ಅದೇನಿಲ್ಲ ಸಿದ್ದರಾಮಯ್ಯವ್ರೆ, ನಮ್ಮ ಸಿಟಿ ರವಿ ಅವರು ನಾನು ಬಾಡೂಟನೇ ತಿಂದಿಲ್ಲ, ಗರುಡಗಂಬದ ಹತ್ರನೇ ಅಡ್ಡ ಉದ್ದುದ್ದ ಬಿದ್ಬಿಟ್ಟೆ ಅಂತ ಹೇಳ್ತಾವ್ರೆ. ಭೂತದ ಬಾಯಿನಲ್ಲಿ ಭಗವದ್ಗೀತೆ. ಬೆಂಕಿ ಸಿದ್ದರಾಮಯ್ಯವ್ರೆ, ನೀವು ಈ ನಾಡಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು. ಅದ್ ಬಿಟ್ಬಿಟ್ಟು ನಾಮ ಹಾಕೊಳ್ಳೋದು, ದೇವಸ್ಥಾನಕ್ಕೆ ಹೋಗೋದು. ನೀವೇನ್ ಸಾಮಾನ್ಯನಾ? ಉದ್ದು ಬೆಳ್ಕೊಂಡ್ಬಿಟ್ಟಿದ್ರಲ್ಲಪ್ಪ ಬಾದಾಮಿ ಬನಶಂಕರಮ್ಮನ ಜಾತ್ರೆಲಿ. ನೀವು ಹಿಂಗೆ ಆ ಹೂ ಅಂತ ಅನ್ಕೊಂಡೇ ಕೂತಿರಿ. ಅಲ್ಲಿ ನಮ್ಮ ಬಿಜೆಪಿಯವು ಮೋದಿ ಅಮಿತ್ ಶಾನೆಲ್ಲ ಕರೆಸಿ ಹಬ್ಬ ಮಾಡ್ತಾವ್ರೆ. ಇವ್ರಿಗೆ ಯಾರಿಗೂ ಫೇಸ್ ಇಲ್ಲ. ಇವ್ರೆಲ್ರು ಕೂಡ ಭ್ರಷ್ಟರಾಗಿರೋದ್ರಿಂದ ಜನಗಳಿಗೆ ಹೋಗಕ್ಕೆ ಭಯ. ಅದಕ್ಕೆ ನರೇಂದ್ರ ಮೋದಿ ಇಟ್ಕೊಂಡು ಹಿಂದ್ಗಡೆ ಹೋಯ್ತಾರೆ ಇವರು. ಆಯ್ತು ಸ್ವಾಮಿ, ನಿಮ್ಮ ಹಸುನೆ ಮುಂದೆ ಹೋಗ್ಲಿ, ನಮ್ಮ ಊರಿನೇ ಹಿಂದೆ ಹೋಗ್ಲಿ. ಹೌದೌದು. ಎಡಿಟ್ರೆ, ನಮ್ಮ ಯಡಿಯೂರಪ್ಪನವರು ಇವತ್ತು ಲಾಸ್ಟ್ ಡೇ ಅಂತೆ. ಇನ್ನು ಮುಂದೆ ವಿಧಾನಸೌಧ ಮೆಟ್ಲೆ ಹತ್ತಲ್ಲ, ಇದು ನನ್ನ ಕೊನೆ ಭಾಷಣ ಅಂತ ಎಲ್ರು ಕೂರಿಸ್ಕೊಂಡು ಮೊಳೆ ಹೊಡಿತಾವ್ರಂತೆ. ಒಸಿ ಅವ್ರನ್ನ ಕರ್ಸಿಪ್ಪ, ಕೊನೆದಾಗ ಅವ್ರ ಏನಾದ್ರು ಮಾತಾಡಂಗಿದ್ರೆ ಮಾತಾಡ್ಲಿ. ಮತ್ತೊಮ್ಮೆ ನಾನು ಒಳಗಡೆ ಬರೋ ಪ್ರಶ್ನೆ ಇಲ್ಲ. ಯಾಕಪ್ಪ? ಯಾಕೆ ನಾನು ಚುನಾವಣೆ ನಿಲ್ಲಲ್ಲ ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ಅಯ್ಯೋ, ಈ ವಿಷಯ ನಾ ಕೇಳಿಸ್ಕೊಂತಾ ಇದ್ರೆ ನನಗೆ ಕಣ್ಣಲ್ಲೇ ನೀರ್ ಬರ್ತಿದೆ. ಯಡಿಯೂರಪ್ಪನವ್ರೆ, ನೀವು ಚುನಾವಣೆ ನಿಲ್ಲಲ್ಲ ಅಂತ ಮನೇಲಿ ಸೀರಿಯಲ್ ರಿಯಾಲಿಟಿ ಶೋ ನೋಡ್ಕೊಂಡು ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡ್ಬಿಟ್ಟಿರಾ. ಸಿದ್ದರಾಮಯ್ಯವ್ರ ಕಡೆಯವರು ಹಣ್ಣು ಪಡ್ಕೊಂಡು ನಗ್ಬಿಡ್ತಾರೆ. ಯಡಿಯೂರಪ್ಪನ ಸುಮ್ಮನೆ ಕುಂಡಿಸಬಹುದು ಅನ್ನುವಂತ ಭ್ರಮೆನಲ್ಲಿ ಯಾರಾದ್ರೂ ಇದ್ರೆ ಯಡಿಯೂರಪ್ಪ ಸುಮ್ಮನೆ ಕೊಡೋ ಪ್ರಶ್ನೆ ಇಲ್ಲ. ಅರ್ಥ ಆಯ್ತಾ ಸಿದ್ದರಾಮಯ್ಯವ್ರೆ? ಆ ಕಡೆ ವಿರೋಧ ಪಕ್ಷದಲ್ಲಿ ಅವರು ಕುಂತ್ಕೊಳ್ಳುವಂತದ್ದು ನಿಶ್ಚಿತ. ಎಂತ ಭವಿಷ್ಯ ನುಡಿದ್ಬಿಟ್ರಿ ಯಡಿಯೂರಪ್ಪನವ್ರೆ. ಇದು ನಾನು ಭವಿಷ್ಯ ಹೇಳ್ತಾ ಇದ್ದೀನಿ, ಯಾರು ಭಾವಿಸುವಂತ ಅಗತ್ಯ ಇಲ್ಲ. ಈ ಮತ್ತೊಮ್ಮೆ ಸ್ಪಷ್ಟ ಬಹುಮತದೊಂದಿಗೆ ನಾವು ಅಧಿಕಾರಕ್ಕೆ ಬರೋರಿದ್ದೇವೆ. ಯಡಿಯೂರಪ್ಪನವ್ರ ಕೊನೆ ಭಾಷಣ ಏನ್ ಫೀಲಿಂಗ್ ಹೋಗ್ಬಿಟ್ಟವ್ರು ನೋಡ್ರು. ಯಪ್ಪ, ನೋಡಕ್ ಆಯ್ತಿಲ್ಲ ಕಣ ಅವ್ರನ್ನ ಕ್ಲೋಸ್ ಅಪ್ ಅಲ್ಲಿ. ಆದ್ರೂ ಈ ವಯಸ್ಸಲ್ಲಿ ದಮ್ ಕಟ್ಕೊಂಡು ಬಿಜೆಪಿ ಬಾವುಟನ ಆರಿಸ್ಬೇಕು ಅಂತ ನಿಂತಿದ್ದೀರಾ. ಅಲ್ಲಿ ನಮ್ಮ ಕುಮಾರಣ್ಣವರು 120 ಸೀಟು ಗೆದ್ದೇ ಬಿಡ್ತೀನಿ ಅಂತ ತಲೆ ಸೌರ್ಕೊಂಡು ನಿಂತವ್ರೆ. ನಾನು 120 ಸ್ಥಾನವನ್ನ ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀನಿ ಸರ್ಕಾರವನ್ನು ನೀವು ತಂದುಕೊಡಿ. ಅಲ್ಲ
ಕುಮಾರಣ್ಣ, ನೀವು ಗೆಲ್ಸಿ ಅಂತೀರಾ, ಸಿದ್ದರಾಮಣ್ಣ ನಮ್ಮನ್ನು ಗೆಲ್ಸಿ ಅಂತಾರೆ, ಯಡಿಯೂರಪ್ಪನವ್ರು ನಾನು ಗೆಲ್ತೀನಿ ಅಂತಾರೆ. ಇರೋ ಒಂದು ಬೆರಳನ್ನ ಯಾರಿಗೆ ಅಂತ ಕೊಡೋದು? ಅಬ್ಬಾ ಸಾರಿ, ಯಾವ ಪಕ್ಷಕ್ಕೆ ಅಂತ ಒತ್ತದು? ಆಹಾ ಕಿಲ್ಲ 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 ಕಮಲ ನೀನು, ಕುಚ್ಚು 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 ಹಸ್ತ ನಾನು, ತೆನೆ 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 ಹೊತ್ತು ನಾವು ಬರವ ಹೋಗುವ ಆಟೋಲಿ ಕೂರುವ. ನಾನು 120 ಸ್ಥಾನವನ್ನ ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀನಿ. ಕುಮಾರಣ್ಣ, ಡೋಂಟ್ ಬಿ ಸೀರಿಯಸ್, ಓಕೆ? ಬೇಡ ಹೇಳಿಟ್ರೆ, ನಾವು ನೈಸ್ ರೋಡಲ್ಲಿ ಸೌತೆಕಾಯಿ ಮಾರ್ಕೊಂಡಿರೋದು ಒಳ್ಳೇದು. ನಡೀರಿ ಅಪ್ಪ, ಎತ್ತಿ ಗಾಡಿನ.